Hi guys, welcome back to my YouTube channel. ಇಂತಿ ನಿಮ್ಮ ಶ್ರುತಿ. ಇವತ್ತು ನಾವು ತುಂಬಾನೇ ಟೇಸ್ಟಿ ಆಗಿರುವಂತ ತುಂಬಾನೇ ಸಿಂಪಲ್ ಆಗಿ ಮಾಡುವಂತ ಕೆಲವು ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಮಾಡುವಂತ ಚಕ್ಲಿ. ಇದು ಬಟರ್ ಚಕ್ಲಿ. ಇದಕ್ಕೆ ನಾವು ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಸೇಮ್ ಅದೇ ಕಪ್ ಅಲ್ಲಿ ಮೆಜರ್ಮೆಂಟ್ ನಲ್ಲಿ 1/4 ಕಪ್ ಆಗುವಷ್ಟು ಕಡಲೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗು, ಹಾಗೆ ಸ್ವಲ್ಪ ಬಟರ್ ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ರಿಂದ 2 ಸ್ಪೂನ್ ಅಷ್ಟು ಜೀರಿಗೆ. ಇಷ್ಟನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮೊದಲನೇದಾಗಿ ನಾನು ಜಾರ್ಗೆ ಕಡಲೆ ಹಾಕೋತಾ ಇದ್ದೀನಿ. ಹುರುಗಡಲೆ ಹಾಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ಫುಲ್ ಸ್ಮೂತ್ ಆಗಿ ಪೌಡರ್ ಮಾಡಿಕೊಂಡು ನೋಡಿ, ಇಷ್ಟಾದರೆ ಸಾಕು. ತುಂಬ ಸ್ಮೂತಾಗಿ ಆಗಬೇಕು, ತರಿ ಆಗಬಾರ್ದು. ನಂತರ ಇದನ್ನು ಜರಡಿ ಮಾಡ್ಕೋತಾ ಇದ್ದೀನಿ. ಜರಡಿ ಮಾಡ್ಕೊಳ್ಳೋ ರೀಸನ್ ಬಂದು ಅದು ತರಿಯಾಗಿದ್ದರೆ ಬೈ ಚಾನ್ಸ್ ಏನಾದರೂ ಒಂದೊಂದೇ ಕಾಳುಗಳು ಹಾಗೆ ಇದ್ದರೆ ಚಕ್ಲಿ ಒತ್ಕೊಳ್ಬೇಕಾದ್ರೆ ಅದು ಹೋಳಿಗೆ ಸಿಕ್ಕಾಕೊಂಡು ಹಾಳಾಗುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಂತ. ನಂತರ ಇವಾಗ ನಾನು ಒಂದು ಗಟ್ಟಿಯಾಗಿರೋ ಪಾತ್ರೆಗೆ ನೀರು ಹಾಕೋತಾ ಇದ್ದೀನಿ. ನಾನು ಯಾವ ಮೆಷರ್ಮೆಂಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಮೆಷರ್ಮೆಂಟಲ್ಲಿ 1 ಬೌಲ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ನೀರನ್ನ ಚೆನ್ನಾಗಿ ಕಾಯೋಕ್ಕೆ ಬಿಡೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಇಂಗು ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಸ್ವಲ್ಪ ಇಂಗು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಮಳ್ಳೋದಕ್ಕೆ ಬಿಡೋಣ. ನಂತರ ಇಲ್ಲಿ ನಾನು ಬೆಣ್ಣೆ ಹಾಕೋತಾ ಇದ್ದೀನಿ. ಬೆಣ್ಣೆ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ, ಅದು ಬಿಸಿ ಆಗ್ತಾ ಅದೇ ನೀರಾಗತ್ತೆ. ಸ್ವಲ್ಪ ವೇಟ್ ಮಾಡೋಣ. ನೋಡಿ, ಇಷ್ಟು ಮಾಡ್ತಾ ಇದೆ. ಇವಾಗ ಫುಲ್ಲು ಕಮ್ಮಿನಲ್ಲೇ ಇರಬೇಕು ಸ್ಟವ್. ಈಗ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ನೆಕ್ಸ್ಟು ಸ್ವಲ್ಪನೇ ಹಾಕೊಳ್ಳೋಣ. ತಿರುಗಿಸ್ತಾ ಇರಬೇಕು ನಾನ್ ಸ್ಟಾಪ್ ಆಗಿ, ಇಲ್ಲಾಂದರೆ ಅದು ಗಂಟಾಗಿಬಿಡುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕದನ್ನ. ಎಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ. ಈಗ ಕಡಲೆ ಪುಡಿ ಹಾಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಟ್ ಬಿಸಿ ಇರುತ್ತೆ, ಇವಾಗಲೇ ಕೈ ಹಾಕಿ ಮಿಕ್ಸ್ ಮಾಡಲಿಕ್ಕಾಗೋದಿಲ್ಲ. ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಜೀರಿಗೆ ಎತ್ತಿಟ್ಕೊಂಡಿರೋ ಅಂಥ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಮುಟ್ಟಿದ್ರೆ ತುಂಬ ಬಿಸಿ ಇದೆ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಒಂದು 5 ನಿಮಿಷ ಅಷ್ಟು ಬಿಟ್ಟರೆ ಅದು ಸ್ವಲ್ಪ ಕೂಲ್ ಆಗುತ್ತೆ. 5 ನಿಮಿಷ ಬಿಟ್ಟ ನಂತರ ಇದು ಕೂಲ್ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಪ್ಲೇಟ್ಗೆ ಹಾಕೊಳ್ಳೋ ಉದ್ದೇಶ ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು, ನಾದಬೇಕು ಅದು ಚೆನ್ನಾಗೆ ಅಂತ ಹಾಕೊತಾ ಇದ್ದೀನಿ. ಫುಲ್ ಪೂರ್ತಿಯಾಗಿ ಒಟ್ಟಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಮತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡ್ಕೋಬೇಕು. ಮೊದಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ನೀರು ಚುಮ್ಕಿಸ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿನೂ ಆಗಬಾರ್ದು, ಅದು ತುಂಬ ಸ್ಮೂತಾಗೂ ಆಗಬಾರ್ದು. ತುಂಬ ಗಟ್ಟಿಗಾದರೆ ಕಟ್ ಆಗಿಬಿಡುತ್ತೆ. ತುಂಬ ಸ್ಮೂತ್ ಆದ್ರೂ ಅದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಚುಮ್ಸ್ಕೊಂಡು ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೋಡಿ, ಇಷ್ಟು ಸ್ಮೂತಾಗಿದ್ದರೆ ಸಾಕು. ಈಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಮುಚ್ಕೋತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಈಗ ಇದು ರೆಡಿ ಇದೆ. ಈಗ ಚಕ್ಲಿ ಹೋಳಿಗೆ ಹಾಕೊಳ್ಳಿಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಇದು ಚಕ್ಲಿ ಹೋಳು. ಈ ಚಕ್ಲಿ ಹೋಳಂತೂ ನಿಮಗೆ ಇದ್ರ ಬಗ್ಗೆ ಹೇಳಲೇಬೇಕು. ತುಂಬಾ ಚೆನ್ನಾಗಿದೆ, ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಒತ್ತೋ ಅಂಥದ್ದು ಇರೋದಿಲ್ಲ. ಹಾಗೆ ಇದರಲ್ಲಿ ತುಂಬ ಜಾಸ್ತಿನೇ ಶೇಪ್ಸ್ ಇದೆ. 14 ಶೇಪ್ಸ್ ಇದೆ. ಹಂಗೆ ಅದಕ್ಕೆ ಅದು ಮಿಸ್ ಆಗಬಾರ್ದು ಅಂತ ಅದಕ್ಕೆ ಒಂದು ಕ್ಯೂಟ್ ಆಗಿರೋ ಬಾಕ್ಸ್ ಬೇರೆ ಕೊಟ್ಟಿದ್ದಾರೆ. ಇದು ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನಿಮಗಿದು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ.
ಇನ್ ಕೇಸ್ ನೀವೇನಾದರೂ ಚಕ್ಲಿ ಹೋಳು ತೊಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇದೇ ರೀತಿ ತೊಗೊಳ್ಳಿ. ಇದು ತುಂಬ ಈಸಿಯಾಗಿ ಆಗುತ್ತೆ ಚಕ್ಲಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಒಳಗೆ. ಈ ರೀತಿ ಚಕ್ಲಿದು ಹಾಕ್ಕೊಂಡಿದ್ದೀನಿ ಪ್ಲೇಟು. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗುವಂಥ ಚಕ್ಲಿದು ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಹಚ್ಕೊಳ್ಳೋಣ ಒಳಗಡೆ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಅಲ್ಲಲ್ಲೇ ಸೈಡಲ್ಲೆಲ್ಲ ಹಾಗಾಗಿ ಉಳ್ಕೊಳ್ಳೋದಿಲ್ಲ. ಕ್ಲೀನಾಗಿ ಚಕ್ಲಿ ಒತ್ತಿದ್ರೆ ಹೊರಗಡೆ ಬರುತ್ತೆ. ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾಯೋದಕ್ಕೆ ಇಡೋಣ. ಯಾವಾಗಲೂ ಚಕ್ಲಿ ಮಾಡುವಾಗ ಸ್ವಲ್ಪ ಗಟ್ಟಿ ಬಾಣಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ಈಗ ನೋಡಿ ಈ ರೀತಿ ಚಕ್ಲಿನ ಅದು ಹೊತ್ಕೊಳ್ಳೋಣ ಚಕ್ಲಿ ಹೋಳಲ್ಲಿ. ನೋಡಿ, ನಾವೇ ಕಟ್ ಮಾಡೋವರೆಗೂ ಅದು ಕಟ್ ಆಗಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಸ್ಮೂತಾಗಿ ಮಾಡ್ಕೋಬೋದು. ರಿಸ್ಕೇ ಇಲ್ದಂಗೆ ಮಾಡ್ಕೋಬೋದು ಇದನ್ನ. ಕೆಲವೊಮ್ಮೆ ಕಟ್ ಆಗ್ತಾ ಇರುತ್ತೆ. ಸೊ ಅದು ನೀರು ಮತ್ತು ತಿರ್ಗಾ ಕಡಲೆ ಅಕ್ಕಿ ಇದು 3 ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು. ಆವಾಗ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಹಂಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಎತ್ತಿ ಎಣ್ಣೆಗೆ ಹಾಕಲಿಕ್ಕೆ ಅಂದರೆ ಈ ರೀತಿಯೂ ಬೇಕಾದರೆ ನೀವು ಚಕ್ಲಿನ ಹೊತ್ಕೋಬೋದು. ಒಂದು ಚಪಾತಿ ಎತ್ತೋದ್ರ ಮೇಲೆ ಹಾಗೆ ಒತ್ಕೊಂಡ್ರೆ ತುಂಬ ಈಸಿಯಾಗಿ ಎಣ್ಣೆಗೆ ಹಾಕ್ಕೊಳ್ಳಿಕ್ಕೂ ನಿಮಗೆ ಎತ್ತಿ ಹಾಕೊಳ್ಳುವಾಗ ಕಟ್ಟಾಗ್ಬಿಡುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ನೋಡಿ, ಎರಡೂ ಸೈಡೂ ಅದು ಪ್ರೆಸ್ ಮಾಡಬೇಕು, ಬಿಟ್ಕೊಳ್ಬಾರ್ದು ಅಂತ ಯಾವಾಗಲೂ ಅಷ್ಟೇ. ಈಗ ಎಣ್ಣೆ ಕಾದಿದೆ, ಚಕ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಜಸ್ಟ್ ಹಿಂಗೆ ಹಾಕಿದರೆ ಸಾಕು. ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಕೂಡ ನಾನು ತಿರ್ವಾಕೋದಿಲ್ಲ. ಯಾಕಂದರೆ ಅದು ಕಟ್ಟಾಗಿಬಿಡುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ ಅಂತ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಇವಾಗ ಸ್ವಲ್ಪ ಕ್ರಮೇಣ ಅದರಲ್ಲಿ ಎಣ್ಣೆದು ನೊರೆ ಎಲ್ಲ ಕಮ್ಮಿ ಆಗಿದ ತಕ್ಷಣ ತಿರ್ವಾಕೋತಾ ಇದ್ದೀನಿ. ಜಾಸ್ತಿನೂ ಹಾಕೋಬೋದು. ಸ್ಟಾರ್ಟಿಂಗ್ ಅಲ್ವಾ ಅಂತ ಒಂದೊಂದೇ ಹಾಕ್ತಾಯಿದ್ದೀನಿ, ಒಂದಕ್ಕೊಂದು ಟಚ್ ಆಗಿಬಿಡತ್ತೆ ಅಂತ. ನೋಡಿ, ಇದು ಇಷ್ಟು ಬೆಂದರೆ ಸಾಕು. ನೋಡಿ, ಬಟರ್ ಚಕ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಎತ್ಕೊಂಡು ಬಿಡೋಣ. ನೀವು ಫ್ರೀಯಾಗಿದ್ದಾಗ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿಯಾಗೂ ಮಾಡ್ಬೋದು. ಒಂದು 4-5 ಐಟಮ್ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದಾದ ನಂತರ ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.